ನೀವು ಹೇಳಿದ್ರೆ ದರ್ಶನ್ ಅವರು ಯಾವ್ದಾದ್ರು ಒಂದು ಪಕ್ಷದಲ್ಲಿ ಇದ್ದಿದ್ರೆ ಹೆಚ್ಚು ಕಡಿಮೆ ಅವರು ಒಂದು 8 ತಿಂಗಳು ಆಗ್ತಾ ಇತ್ತು ಅರೆಸ್ಟ್ ಆಗಲಿಕ್ಕೆ. ಅರೆಸ್ಟ್ ಆಗ್ತಿರ್ಲಿಲ್ಲ, ಹೋಗಿ ಅರೆಸ್ಟ್ ಆಗ್ತಿರ್ಲಿಲ್ಲ. ಅಲ್ಲ, ಯಾವಾಗ ಮಾಧ್ಯಮಗಳು ಸ್ವಲ್ಪ ಏನಾದ್ರು ಮಾತಾಡಿದಾಗ ಅರೆಸ್ಟೇ ಆಗ್ತಿರ್ಲಿಲ್ಲ ಸರ್, ಅರೆಸ್ಟೇ ಆಗ್ತಿರ್ಲಿಲ್ಲ. ಅವ್ರ ಹೆಸರು ಬರ್ದ್ರೆ ಮಾಡ್ತಾರೇನೋ ಪ್ರಕರಣದಲ್ಲಿ. ಹಾಗಂದ್ರೆ ಯಾಕೆ ರಾಜಕೀಯ ಅಂತಂದ್ರೆ, ಪೊಲೀಸರು ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್, ACP, DYSP, SP, ಕಮಿಷನರು, IG ಇವರೆಲ್ಲರೂ ಕೂಡ ಅಪಾಯಿಂಟ್ ಮಾಡೋದೇ MLAಗಳು, ಮಿನಿಸ್ಟರ್ಗಳು. ಸರ್ಕಾರ ಆದೇಶ ಮಾಡುತ್ತೆ, ನನಗ್ ಬೇಕಾದ್ರೆ ಅಲ್ಲಿ ಕೂರಿಸ್ತೀನಿ ಅಂತ. ನೀವು ನನಗ್ ಬೇಕು, ನಾವು ಅಲ್ಲಿ ಕೂರಿಸ್ಕೊಂತೀವಿ. ನಿಮ್ಗೆ ನನಗೂ ಋಣ ಇದೆಯಲ್ಲ, ನಾನೇ ಗುರುನೇ ಅರೆಸ್ಟ್ ಮಾಡೋದು. ನಾನು ಹೇಳಿದ್ರೆ ಗುರುನೇ ಅರೆಸ್ಟ್ ಮಾಡೋದು. ನಾನು ಹೇಳಿದ್ರೆ ನೀವು ಮಾಡ್ತೀರಾ? ಯಾಕೆ ಹೊಸ ಸರ್ಕಾರ ಬಂದ ತಕ್ಷಣ ಇದ್ದಿದ್ದ ಕಮಿಷನರ್ ಚೇಂಜ್ ಆಗ್ಬಿಡ್ತಾರೆ ಸ್ವಾಮಿ? ಅಂದ್ರೆ ನಮ್ಮವ್ರು ನಾವು ಕೂರಿಸ್ಕೊಂತೀವಿ ಅಂದ್ರೆ ನಮ್ಗೆ ಬೇಕಾಗೋದನ್ನ ನಾವು ಮಾಡಿಸ್ಕೊಂತೀವಿ. ಅದಕ್ಕೆ ರಾಜಕೀಯ ಪಕ್ಷಗಳಲ್ಲಿ ಬಹಳ ಬಲಿಷ್ಠವಾಗಿ ಇರ್ತಾರೆ. ಅವ್ರದ್ದು ಬಂತ ಅಲ್ಲೇ ಮುಚ್ಚಾಕು, ಇವ್ರದ್ದು ಬಂತ ಅಲ್ಲೇ ಮುಚ್ಚಾಕು, ಇವ್ರು ಬೇಕಾ ಅವ್ರು ಬೇಕಾ ನೋಡು, ಅವ್ನ ಫೋನ್ ಟ್ರ್ಯಾಕ್ ಮಾಡು, ಇವನೇನ್ ನೋಡು, ಹಿಂಗೆ. ಅಂದ್ರೆ ಕೈಗೊಂಬೆಗಳಾಗಿಟ್ಕೊಂಡಿರ್ತಾರೆ. ED, CIDಗಳು ಹೆಂಗೆ ಕೈಗೊಂಬೆ ಆಗಿಟ್ಕೊಂಡಿದ್ದಾರೆ, ಹಂಗೆ ಕೈಗೊಂಬೆಗಳನ್ನಾಗಿಟ್ಕೊಂಡು ಇದನ್ನ ಮಾಡ್ಬೋದು ಸರ್. ಇದು ನಿಜವಾಗ್ಲೂ ಪ್ರಾಕ್ಟಿಕಲ್ ಆಗಿ ನಡೀತಾನೂ ಇದೆ ಭಾರತದಲ್ಲಿ. ಪ್ರಶ್ನೆ ಮಾಡೋದು ಯಾವಾಗ ನೋಡಿ, ತಮಿಳ್ನಾಡಲ್ಲಾಗಿರ್ಬೋದು ಅಥವಾ ಆಂಧ್ರದಲ್ಲಾಗಿರ್ಬೋದು, ತಮಗೆ ಈ ವರ್ಷ ಗಿದ್ರು ಮುಂದಿನ ವರ್ಷ ಇಲ್ಲ ಅಂದ್ರೆ ಬದಲಾಗ್ತಾ ಇರ್ತಾರೆ. ಅವ್ರ ಕಡೆ ಒಂದು ಸಿಂಪತಿ ಬೇಸಿಸ್ ಮತ್ತೆ ಅವ್ರು ಮಾಡುವಂತ ಹಗರಣಗಳಿಗೆ ಮತ್ತೆ ಕಂಟಿನ್ಯೂ ಮಾಡಲ್ಲ. ನಮ್ಗೆ ಏನಾಗಿದೆ, ನಮಗೆ ಇರೋದೇ ಆಪ್ಷನ್ 2. ಇಲ್ಲ ಅವ್ರು ಗೆಲ್ಬೇಕು, ಇಲ್ಲ ಇವ್ರು ಗೆಲ್ಬೇಕು. ಈ ಸಲ ಗೆಲ್ತಾವ್ರ, ಅಲ್ಲಿರೋ ಪವರ್ಫುಲ್ ನಾಯಕರೆಲ್ಲ ಇಲ್ಲಿ ಬಂದ್ರೆ ನಾವು ಇವ್ರು ಗೆಲ್ಲಿಸ್ತೀವಿ. ಇಲ್ಲಿರೋ ಪವರ್ಫುಲ್ ಎಲ್ಲ ನಾಯಕರುಗಳು ಅಲ್ಲಿ ಬಂದ್ರೆ ನಾವು ಅವ್ರು ಗೆಲ್ಲಿಸ್ತೀವಿ. ಇವರು ಅಲ್ಲಿಂದ ಇಲ್ಲಿ ಶಿಫ್ಟ್ ಆಗ್ತಾರೆ, ಇಲ್ಲಿ ಶಿಫ್ಟ್. ಕೆಲವು 25 ಜನ MLAಗಳು ಸರ್, ವೆರಿ ಸ್ಮಾರ್ಟ್. ನಾವು ವೆರಿ ಸ್ಮಾರ್ಟ್. ಈ ಸಲ BJP ಗೆಲ್ಲಲ್ವಾ, ಮುಂದಿನ ಸಲ ಇದೆ. ಇನ್ನು ಆದಿಲ್ಲ ಇದ್ದಾಗ ರಪ್ಪ ತೆಗೆದುಬಿಟ್ಟಿರ್ತಾರೆ. ಇಲ್ಲಿರೋರೆ ಎಲ್ಲ ಸುತ್ತಮುತ್ತ, ಬೆಂಗಳೂರು ಸುತ್ತಮುತ್ತ MLAಗಳು ಅವರು, ಮಂಡ್ಯ, ಮೈಸೂರು, ಈ ಕಡೆ 20 ಜನ ಸರಿಯಾದವ್ರೆ. ಟಕ್ಕಂತ ಇಲ್ಲಿ ತೆಗೆದುಬಿಡ್ತಾರೆ. ಈ ಸಲ ಕಾಂಗ್ರೆಸ್ ಎಲ್ಲ ಹಗರಣ ಮಾಡ್ಕೊಂತ ಅಲ್ಲಿ ಮತ್ತೆ ಶಿಫ್ಟ್ ಆಗೋದು, ಪಟ್ಟದ ಆಫೀಸ್ದಾಗ ಇಲ್ಲಿ ಶಿಫ್ಟ್ ಆಗ್ಬಿಟ್ಟು ಬಾಡಿಗೆ ಮನೆ ಚೇಂಜ್ ಮಾಡ್ತಾರಲ್ಲ, ಬಾಡಿಗೆ ಮನೆಯಲ್ಲಿ ರೂಮ್ ಚೇಂಜ್ ಮಾಡ್ತಾರಲ್ಲ ಅವರು, ಟಕ್ಕದ ಇಲ್ಲಿ ಬಂದ್ಬಿಡ್ತಾರೆ. ಅಲ್ಲಿ ಹೋದ ತಕ್ಷಣ 20 ಜನ ನಾವು ಬಂದಿದ್ದೀವಿ, ನಾವು ಬಂದ್ಬಿಡ್ತೀವಿ, ನಾವು ವೈಟ್ ಹಾಕೊಂಡು, ನನಗೆ ಸಚಿವ ಸ್ಥಾನ ಕೊಟ್ಬಿಡಿ, ನನಗೆ ಚೇರ್ಮನ್ ಸ್ಥಾನ ಕೊಟ್ಬಿಡಿ, ನಾನು ಇಷ್ಟು ಜನ ಕರ್ಕೊಂಡ್ಬರ್ತೀನಿ, ಕರ್ಕೊಂಡ್ಬಿಡ್ತೀವಿ. ಕರೆಕ್ಟ್ 20 ಜನ ಲೆಕ್ಕ ಹಾಕೊಂಡಿದ್ದೀವಿ ಯಾರು ಅಂತ, ಜನರ ಗೊತ್ತಾಗುತ್ತೆ ಯಾರು ಅಂತ. ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ. ಸೊ ಈ ವಿಚಾರಕ್ಕೆ ಬಂದಾಗ ಅವ್ರಿಗೆ ಈ ಸಚಿವ ಸ್ಥಾನ ಇವ್ರಿಗೆ ಕೊಡ್ಬೇಕಾ ಇದನ್ನೇ ಡಿಸ್ಕಷನ್. ನಾನು ಮೊನ್ನೆ ನೋಡ್ತಾ ಇದ್ದೆ, ಅವ್ರು ಅಲ್ಲಿಂದ ಇಲ್ಲಿ ಶಿಫ್ಟ್ ಆದ್ಮೇಲೆ ಇಲ್ಲಿ ಎಷ್ಟು ನಿಯತ್ತಾಗಿರ್ತಾರೆ ಅಂದ್ರೆ ಅನ್ಸತ್ಬೇಕು, ಇವರೇ ಮುಖ್ಯಮಂತ್ರಿ ಆಗ್ಬೇಕು ನಮ್ಮವರು, ಈ ರೀತಿ ಏನ್ ಖುಷಿಯಾಗಿ ಏನ್ ತಾಕತ್ತಾಗಿ ತೋರಿಸ್ತಾರೆ ಗೊತ್ತಾ. ಅವ್ರ ಅಕಸ್ಮಾತ್ ಮುಖ್ಯಮಂತ್ರಿ ಆಗಿ ಅವ್ರು ಕೇಳಿದ ಪೋರ್ಟ್ಫೋಲಿಯೋ ಕೊಟ್ಟಿಲ್ಲ, ಟಕ್ಕಂತ ಅವ್ನು ಏನಿದೆಯೋ ಅವ್ರ ನನ್ಗೆ ಗೊತ್ತೋಗ್ಬಿಟ್ಟಿಲ್ಲ ಅಲ್ಲಿಗೆ. ಆ 20-25 ಜನ ಯಾರಿದಾರಲ್ಲ ಮಹಾನ್ ಬಾವಿಗಳು, ಅವ್ರನ್ನ ಜನ ಸೋಲಿಸ್ಬೇಕು ಸರ್. ಪಕ್ಷ ಬದಲಾವಣೆ ಅಂದ್ರೆ ಏನು ಅಂದ್ರೆ ಸಿದ್ಧಾಂತಗಳ ಮೇಲೆ ಪಕ್ಷ ನಿಂತಿರೋದು. ಫಾರ್ ಎಕ್ಸಾಂಪಲ್, ಬಿಜೆಪಿಯ ಸಿದ್ಧಾಂತ ಏನು? ಹಿಂದುತ್ವವಾದಿ. ಕಾಂಗ್ರೆಸ್ನ ಸಿದ್ಧಾಂತ ಏನು? ಸೆಕ್ಯುಲರಿಸಂ. ಜನತಾದಳದ ಏನಿತ್ತು? ಜನತಾದಳ ಸೆಕ್ಯುಲರಿಸಂ. ಮೊದಲನೇ ಬಾರಿಗೆ ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಆದಾಗ ದೇವೇಗೌಡರು ಹತ್ರ ಮಾತಾಡೋದು ನಿಲ್ಲಿಸ್ಬಿಟ್ರು, ತಂದೆಯವರು ಮಾತಾಡೋದು ನಿಲ್ಲಿಸ್ಬಿಟ್ರು 18 ತಿಂಗಳು. ಯಾಕೆ? ಬಿಜೆಪಿ ಜೊತೆ. ಬಿಜೆಪಿಯ ಸಿದ್ಧಾಂತ ನಮ್ಮ ಸಿದ್ಧಾಂತ ಅಲ್ಲಪ್ಪ, ಸೆಕ್ಯುಲರ್ ಅಂದ್ರೆ ಹಿಂದೂ ಮುಸ್ಲಿಂ ಎಲ್ಲ ಜಾತಿಗಳು ಎಲ್ಲರೂ ಕೂಡ ಭಾರತೀಯರು ಅಂತ ಹೇಳಿ ಮಾಡುವಂತ ಸಿದ್ಧಾಂತ ಇದು ನನ್ನ ಸಿದ್ಧಾಂತ ಅಲ್ಲ ಅಂತ ಅವ್ರು ಬಿಟ್ಬಿಟ್ರು. ಕುಮಾರಸ್ವಾಮಿ ಏನಂದ್ರು, ರಾಜ್ಯ ಜನಕ್ಕೆ ಮಾಡ್ಬೇಕಾದ ಕೆಲಸ ತುಂಬಾ ಇದಾವೆ, ಇದು ಸಿದ್ಧಾಂತಗಳನ್ನ ನಾವು ಮಾಡೋಣ, ಫಸ್ಟ್ ಅಕ್ವೈರ್ ಮಾಡ್ಕೊಳ್ಳೋಣ ಅಂತ. ಸೊ ನಾನೊಬ್ಬ MLA ಒಬ್ಬ ಕ್ಯಾಂಡಿಡೇಟ್ ಆಗಿ, ನೀವು ಒಂದು ಸಿದ್ಧಾಂತವನ್ನ ಇಟ್ಕೊಂಡು ಹಿಂದುತ್ವದ ಸಿದ್ಧಾಂತ ಇಟ್ಕೊಂತೀರೋ ಅಥವಾ ಎಲ್ಲರೂ ಒಂದೇ ಅಂತ ಇಟ್ಕೊಂತೀರೋ, ನೀವು ಈ ರೀತಿಯಾಗಿ ಆಯ್ಕೆ ಮಾಡ್ಕೊಂತೀರಿ. ನಿಮ್ಗೆ 4 ವರ್ಷ ಸಿದ್ಧಾಂತ ನಿಮ್ ತಂದೆ ಹೆಂಗ್ ಚೇಂಜ್ ಆಗುತ್ತೆ ಅನ್ನೋದು ನಮ್ಗೆ. ತಂದೆ ಚೇಂಜ್ ಮಾಡ್ಕೊಂಡು ನಂಗೆ 4 ವರ್ಷಕ್ಕೊಂದ್ಸಲಿ ಈ ಸಿದ್ಧಾಂತದ ತಂದೆ ಬೇಡ, ಈ ಸಿದ್ಧಾಂತದ ತಾಯಿ ಬೇಡ, ಅಲ್ಗೊಂಡಲ್ ಬರೋದು ಅವ್ರು ಬೇಕು, ಮಮ್ಮಿ ಡ್ಯಾಡಿ ಒಂದ್ಸಲಿ, ಅಪ್ಪ ಅಮ್ಮ ಒಂದ್ಸಲಿ ಅಷ್ಟೇ. ಹಂಗೆ ಆ ರೀತಿಯಾದ ಸಿದ್ಧಾಂತಗಳು ಮಾಡ್ಕೊಳಂತ MLAಗಳು ಈ ಜಾಗದಲ್ಲಿದ್ದಾಗ ಇವರೇ ಬರೀತಿ ಸುರೇಶ್ ಬಸವರಾಜ್ ನೋಡ್ಬೋದು ನೀವು. ಲಾಸ್ಟ್ ಟೈಮ್ ಸರ್ ನಾನು ನೋಡೋದಂತಂಗೆ ಕಾಂಗ್ರೆಸ್ನ ಬಿಟ್ಟು ಇನ್ನೇನು ಗೌರವ 5 ಗಂಟೆ ಒಳಗಡೆ ಬರ್ಬೇಕು ಅಂತ ಹೇಳಿ ಸ್ಪೀಕರ್ ಓಡೋಡಿ ಜಾಗಿಂಗ್ ಮ್ಯಾರಥಾನ್ 100 ಮೀಟರ್ಸ್ ಓಡ್ಕೊಂಡು ಕೊಟ್ಟಿದ್ದು ನಿಂತಿದೆ. ಸಸ್ಪೆಂಡ್ ಆಗ್ಬಿಡ್ತಾ ಅಂತ. ಸೊ ಹಾಗಾಗಿ ಸಿದ್ಧಾಂತ ಇಲ್ದಿರುವಂತವ್ರಿಗೆ
ಆ ಸಿದ್ಧಾಂತವೇ ಇಲ್ಲ. ಇಲ್ಲಿ ಜನರು ಕೊಲೆ, ಅತ್ಯಾಚಾರ, ಈ ಸಿದ್ಧಾಂತ ಎಲ್ಲಿ, ಬೆಳವಣಿಗೆ ಸಿದ್ಧಾಂತ ಎಲ್ಲಿ? ಬಿಡಿ, ಕಾನೂನು ಅವ್ರಿಗೆ ಒಂದು, ಜಾಮನಸಂದ್ರಿಗೆ ಒಂದು. ನಾನು ಫಸ್ಟ್ ಪಡಿಸಿದ ಪದ ಏನಂದ್ರೆ, ಕೋರ್ಟ್ ಒಂದು ಬೇಲ ರಿಜೆಕ್ಟ್ ಮಾಡ್ತಾರಲ್ಲ, ಸೊ ಯಾವ್ದೇ ರೀತಿ ನಿಮ್ಗೆ ವಾದ ಮಾಡ್ತಿಲ್ಲ, ಆ ಪಾಯಿಂಟ್ ತಗೊಂಡೆ. ಅದೆಲ್ಲ ಒಂದ್ ಕಡೆ ಚುರು ಕಟ್ಟಾಗ ನಿಷ್ಠಾವಂತ ಆಫೀಸರ್ಗಳು ಇಲ್ಲ ಸರ್. ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ದರ್ಶನ್ ಕೇಸಲ್ಲಿ ಅರೆಸ್ಟ್ ಮಾಡಿದಂತ ನಿಷ್ಠಾವಂತ ಆಫೀಸರ್, ಈ ಪ್ರಕರಣದಲ್ಲಿ ನಿಷ್ಠಾವಂತರಾಗಿರ್ಬೋದು, ಬೇರೆ ಪ್ರಕರಣಗಳಲ್ಲಿ 108 ಇರ್ತವೆ. ಇಲ್ಲಾಂದ್ರೆ ಅವ್ರ ಜಮೀನುಗಳು, ಅವ್ರ ಮನೆಗಳು, ಅವ್ರ ಶೋಕಿಗಳು ನಡೆಯಲ್ಲ ಸರ್. ಇವೆಲ್ಲ ಬಿಡಿ ಸರ್, ಗೊತ್ತಿರೋದೆ. ಇವಾಗ ಮಾಧ್ಯಮಗಳು ಕ್ಯಾಮ್ರಾ ಬಂದ ತಕ್ಷಣ ಬೇರೆ, ಕ್ಯಾಮ್ರಾ ಇರ್ಬೇಕಂದ್ರೆ ಇನ್ನೊಂದು. ಇವ್ರ ಬಾಯಲ್ಲಿ ಔಚ ಶಬ್ದಗಳೇ ಬರಲ್ವಾ? ಇವ್ರ ಬಾಯಲ್ಲಿ ಔಚ ಶಬ್ದಗಳೇ ಬರಲ್ಲ. ಇವರೆಲ್ಲ ಶ್ರೀರಾಮಗಳ ಹಂಗಂದ್ರೆ ಇದು ರಿಯಾಲಿಟಿ ಸರ್, ಒಪ್ಕೊಳ್ಳಿ ನೀವು. ರಾಮನ ಹಂಗಾದ್ರೆ ₹1 ಮುಟ್ಟಿಲ್ವಾ? ಎದೆ ಇಟ್ಕೊಂಡು ಹೇಳ್ಕೊಂಬಿಡ ನೋಡೋಣ. ನೀವು ಮಾಧ್ಯಮದಲ್ಲಿ ಬಂದಾಗ ಇದು ಹೆಸರು ಮಾಡಕ್ಕೆ ಮಾಡ್ಬೋದು. ದರ್ಶನ್ ಕೇಸನ್ನು ಕೂಡ ನೀವು ಹೆಸರು ಮಾಡಕ್ಕೆ, ಆಚೆ ಬರಕ್ಕೆ, ಎಲ್ಲ ಒಂದ್ ಕಡೆ ನೀವು ಹೀರೋ ಒಳಗಕ್ಕೆ ದರ್ಶನ್ ಕಾರಣ ಆದ್ರು ಅಷ್ಟೇ. ನೀವ್ ಹೀರೋ ಒಳಗಕ್ಕೆ ಅವ್ರ ಕಾರಣ ಆದ್ರು ಅಷ್ಟೇ. ಈ ಎಲ್ಲಾ ಪ್ರಕರಣ ಹಂಗೆ ಮಾಡ್ಬಿಡ್ತೀರಾ? ಬರೀ ಒಂದು ಅತ್ಯಾಚಾರ ಕೇಸ್ನಲ್ಲಿ ನಾನೇ ಒಂದು ಸಾಕ್ಷಿ ಕೊಡ್ತೀನಿ, ಆ ತಿಂಗಳ ಆರೋಪಿನ ಅರೆಸ್ಟ್ ಮಾಡಿಲ್ಲ, ಯಾಕಪ್ಪ ಮಾಡಿಲ್ಲ? ಅಲ್ಲಿ ಕ್ಯಾಮ್ರಾಗಳು ಬಂದಿರ್ಲಿಲ್ಲ, ಅಲ್ಲಿ ಯಾವ್ದು ನ್ಯೂಸ್ ಇರ್ಲಿಲ್ಲ. ಇಲ್ಲೇನಿಲ್ಲ ನ್ಯೂಸ್ ಇದೆ. 24 hours ಏನ್ ಸಕ್ಸಸ್, ಯೂತ್ ಸಕ್ಸಸ್ ಆಯ್ತು. ನೀವು ಎಷ್ಟು ಬೇರೆ ಕ್ಯಾನ್ಸಲೇಷನ್ ಹೋಗಿದ್ದೀರಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ಗೆ? ಇದು ಆಕ್ಚುಲಿ ಈ ತರ ಕೇಸಲ್ಲಿ ಎಷ್ಟೋ ಕೇಸ್ಗಳಿದೆ. ಈ ತರ ಕೊಲೆ ಕೇಸ್ ಎಷ್ಟೋ ಕೇಸ್ ಇದೆ. ಹೌದು. ಎಷ್ಟು ಕೇಸಲ್ಲಿ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಮಾಡಿದ್ದಾರೆ? ಎಷ್ಟಿದೆ? ಇಲ್ಲ. ಎಲ್ಲ ಏನೋ ದೊಡ್ಡ ನನ್ನ ನಿಯತ್ತು, ನಾನು ಎಲ್ಲ ಸುಳ್ಳು ಸರ್, ಎಲ್ಲ ನಾಟಕ. ರಾಜ್ಕುಮಾರ್ ಒಂದು ಒಳ್ಳೆ ಆಳಿದೆ, ಎಲ್ಲ ನಾಟಕ. ವಿಷ್ಣುವರ್ಧನ್ ಒಂದಿದೆ, ಎಲ್ಲ ನಾಟಕ. ಎಷ್ಟು ಚೆನ್ನಾಗಿದೆ ಅಷ್ಟೇ, ಎಲ್ಲ ನಾಟಕ. ಎಲ್ಲಿ ಕ್ಯಾಮ್ರಾಗಳಿದ್ದು ಅಲ್ಲಿ ಪೋಸ್ಟ್ ಕೊಟ್ಟು ನಾನೇ ನಿಯತ್ತು, ನಾನೇ ಅಂತ ನೋಡೋಣ. ರಿಟೈರ್ಡ್ ಆಗುತ್ತೋ ಅಥವಾ 10 ವರ್ಷದಲ್ಲೋ ಯಾರೋ ಒಬ್ಬ ಬರ್ತಾರೆ, ಇನ್ನು 5 ವರ್ಷದಲ್ಲಿ ಯಾರೋ ಬಿಡ್ದಾಕ್ತಾರೆ. ನಿನ್ನ ಆಸ್ತಿಗಳು ಎಲ್ಲೆಲ್ಲಿ ಎಷ್ಟೆಷ್ಟಿದ್ದಾವೆ ಅಂತ ಯಾರೋ ಬಿಡ್ದಾಕ್ತಾರೆ, ನೋಡೋಣ. ಅವಾಗ ಹಾನೆಸ್ಟು ಗಿನೆಸ್ಟು ಇವೆಲ್ಲ ಏನು, ಪೃಥ್ವಿ ಪಿಕ್ಚರ್ ನೋಡ್ಕೊಂಡು ನಮ್ ಓದ್ಬಿಟ್ಟೆ, ನಮ್ ಮಾಡ್ಬಿಟ್ಟೆ, ಆತರ ಬದುಕಕ್ಕೆ ಸಾಧ್ಯವೇ ಇಲ್ಲ. ಅದು ಸಿನಿಮಾ. ಆತರ ಬದುಕಿದ್ರೆ ದಯವಿಟ್ಟು ನಿಮ್ ಫೋಟೋ ಕೊಡಿ, ನಾವು ಹಾಕೊಂಡ್ಬಿಡ್ತೀವಿ. ಜನರನ್ನ ಬಕ್ರ ಮಾಡ್ಬೋದು, ವಿದ್ಯಾವಂತರನ್ನ ಬಕ್ರ ಮಾಡಕ್ಕಾಗಲ್ಲ. ಅಮಾಯಕರನ್ನ ನೀವು ಲೆಟರ್ ಮಾಡಿ, ಚುರುಕಿರೋನ್ನ ಲೆಟರ್ ಮಾಡಕ್ಕಾಗಲ್ಲ ಅಲ್ವಾ? ಹಾಗೆ ಎಲ್ಲ ಸುಳ್ಳು ಅನ್ನೋದು ನನ್ನ ಅಭಿಪ್ರಾಯ ಸರ್. ಈಗ ಒಂದ್ ವೇಳೆ ನಿಜವಾಗ್ಲೂ ಈ ಪ್ರಕರಣ ಚಾರ್ಜ್ ಶೀಟ್ ಮೇಲೆ ಗೊತ್ತಾಗುತ್ತೆ, ಯಾವ ರೀತಿ ಚಾರ್ಜ್ ಶೀಟ್ ರೆಡಿ ಮಾಡ್ತಾರೆ, ಎಷ್ಟು ಸಾಕ್ಷಿಗಳನ್ನ ಕಲೆ ಹಾಕ್ತಾರೆ. ಕೃಷಿ ಕೇಸಲ್ಲಿ ಯಾವ ರೀತಿ ರೆಡಿ ಮಾಡ್ತಾರೆ, ಇವಾಗ ಅವರು ಚುರುಕು ಗೊತ್ತಾಗುತ್ತೆ ಆಫೀಸರ್ಸ್ಗಳು ಸರ್. ಹೌದು, ಅವಕ್ಕೆಲ್ಲ ಇರುತ್ತಲ್ಲ ಚಾರ್ಜ್ ಶೀಟ್ ನಲ್ಲಿ ಯಾವ ರೀತಿ ಸೆಟ್ಲ್ ಹೋಗ್ಬಿಡೋದು ಅಥವಾ ಅದನ್ನ ಟೈಟ್ ಆಗಿ ಇಟ್ಕೊಳ್ಳುವಂಥದ್ದು. ನಿಜವಾಗ್ಲೂ ಇವರ ಹೆಸರು ಬರಕ್ ಕಾರಣ ಏನು, ಇವ್ರ ಇನ್ವಾಲ್ವ್ಮೆಂಟ್ ಏನು, ಅದನ್ನ ಅದೇ ರೀತಿಯಾಗಿ ಇದು ಮಾಡ್ತಾರೆ. ಸೊ 8 ತಿಂಗಳು ಟೈಮ್ ಇರೋದ್ರಿಂದ ಸಾಕ್ಷಿಗಳು ಕೂಡ ನಾಶ ಆಗಿರ್ತಾವೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಏನೇನು ಒತ್ತಡಗಳು ಬಂದಿರ್ತಾವೋ, ಏನಾಗಿರ್ತಾವೋ. ಆಮೇಲೆ ಬುಕ್ಕು ಪೇಪರ್ಗಳಲ್ಲಿ ಬರ್ದಿರುವಂತದ್ದನ್ನೇ ನ್ಯಾಯಾಲಯದಲ್ಲಿ ವಿಚಾರಣೆಯನ್ನ ಮಾಡ್ತಾರೆ. ಅಲ್ಲಿ ಏನೇನು ತಿರ್ಸ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ. ಈಗ ಬಿಕ್ಲು ಶಿವ ಅನ್ನೋ ಪದ ಅಂತ ಬರ್ತಾರೆ, ಹೆಸರು ಬರುತ್ತಲ್ಲ. ಸೊ ಅವ್ರೇನು ರೌಡಿಶೀಟರ್ ಸರ್, ನಮ್ಗೆ ರೌಡಿಶೀಟರ್ ಆಗಿರೋದ್ರಿಂದ ಆ ಪ್ರಕರಣಗಳು, ಆ ರೌಡಿಗಳು ಇರೋದಂಥದ್ದು, ಅವ್ರ ಕಾರ್ಯಗಳು ಇದ್ವು ಅಥವಾ ಇವ್ರ ಮೇಲೆ ಅವ್ರಿಗೆ ಏನ್ ಜಿದ್ದಿದ್ವು, ಇವೆಲ್ಲವೂ ಕೂಡ ಇನ್ವಾಲ್ವ್ ಮಾಡ್ತಾರೆ. ಪ್ರಕರಣದ ಇನ್ವಾಲ್ವ್ಮೆಂಟ್ ಏನಿದೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಬಟ್ 8 ತಿಂಗಳು ಆರೋಪದ ಮೇಲೆ ಇದ್ರೂ ಕೂಡ ಸಿಕ್ಕಿಲ್ವಲ್ಲ ಅವರು ಪೊಲೀಸ್ ಕೈಲಿ, ಅದು ನನಗೆ ಬಹಳಷ್ಟು ಆಶ್ಚರ್ಯವಾಗಿರುವಂತದ್ದು ಸರ್. ಕರ್ನಾಟಕವನ್ನ ಸಮಾಜ ನೋಡ್ತಾರೆ ಸರ್, ನ್ಯಾಷನಲ್ ಲೆವೆಲ್ ನೋಡ್ತಾರೆ. ಒಂದು ಪರ್ಸನಲ್ ಲೆವೆಲ್ನ ಪ್ರಕರಣದಲ್ಲಂತೂ ಕರ್ನಾಟಕ ಎಲ್ಲೋ ಒಂದು ಕಡೆ ಹೊಂಟೋದು ಸರ್, ಮೂಲೆ ಆಗ್ಬಿಟ್ಟು. ಅದ ನಂತರ ಇದರ ಕೊಲೆ ಪ್ರಕರಣಗಳು ಇವೆಲ್ಲ ಬಂದಾಗ ಏನ್ ರಾಜಕೀಯ ವ್ಯಕ್ತಿಗಳು ಬಿಹಾರ ಆಗ್ತಿದೆಯಾ ನಮ್ಮ ದೇಶ ಅಂತ, ನಮ್ಮ ರಾಜ್ಯ ಏನ್ ಮೆಸೇಜ್ ಕೊಡ್ತಾರೆ ಅಂತ. ಅದಕ್ಕಾಗಿ ಜನರು ಎಚ್ಚೆತ್ಕೊಳ್ಬೇಕು ಸರ್. ವೋಟ್ ಹಾಕ್ಲಾದ್ರೂ ಬರಲ್ಲ, ದಯವಿಟ್ಟು ಮೇಲೆ ಬಿಡಿ. ಹಾಕಕ್ ಬಂದ್ರೆ 100% ಹಾಕಿ. ದಯಮಾಡಿ ಜಾತಿ ಧರ್ಮ ಪಕ್ಷ ಬಿಟ್ಟು ಯಾರು ಹವಾಯಿ ಚಪ್ಪೆ ಹಾಕೊಂಡು ಅಥವಾ ಏನೋ ಒಂದು ಡಿಗ್ರಿ ಇಟ್ಕೊಂಡು ನಾನು ಸಮಾಜ ಸೇವೆ ಮಾಡ್ತೇನೆ ಅಂತ ಅವ್ನ ತಿರುಗಿ ನೋಡಿ. ನೀವು ತಿರುಗಿ ನೋಡಿದ್ರೆ ಇವೆಲ್ಲ ಎಲ್ಲೂ ಸಾಧ್ಯವಿಲ್ಲ ಸರ್. ಜನರು ನಾವು ನಾಯಕರುಗಳು ಆಗ್ಬೋದು. ನಾವೆಲ್ಲ ಕುಂತ್ಕೊಂಡು ಸ್ಟೇಜ್ ಮೇಲೆ ಕೆಲಸ ಮಾಡ್ಕೊಂಡು 1000 ಜನ ಸ್ಟೇಜ್ ಮೇಲೆ ಕುಂತ್ಕೊಬೇಕು. MLA ಎಲೆಕ್ಟ್ ಆಗಿ ನಮ್ಮ ನೆಲದ ಮೇಲೆ ನಿಂತಿರ್ಬೇಕು. 1000 ಜನ ಏನೋ ಅಪ್ಲಿಕೇಶನ್ಸ್ಗಳು ನಾವು ಮಾಡ್ಕೊಂಡು ಕೊಡ್ಬೇಕು. ಆಗ ಸರ್ ಅದೇ ನಮ್ಗೆ ಇರುವಂತದ್ದು ಶಕ್ತಿ. ಬಟ್ ನಾವು ಹಂಗಾಗ್ತಿಲ್ಲ. ವೇದಿಕೆ ಮೇಲೆ 8 ಜನ ಕೂರಿಸ್ತೀವಿ, 1000 ಜನ ಕೇಳಿರ್ತೀವಿ. ಇನ್ನೊಂದೇನಪ್ಪ ಅಂತಂದ್ರೆ ಬಲಿಷ್ಠರಾಗಿ ಬಿಡ್ತೀವಿ. ಆಮೇಲೆ ಬಲಿಷ್ಠರ ಆದ್ಮೇಲೆ ಏನಾದ್ರು ಕೊಡ್ತಾನೆ ಕಾಸು,
ಕೊಟ್ಟನ ಸರ್ ಅವರ ಒಂದು ಮಕ್ಕಳನ್ನ ಸಾಕಕ್ಕೆ, ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ಇಟ್ಕೊಳಕ್ಕೆ, ತಂದೆ ನೋಡ್ಕೊಳಕ್ಕೆ, ಅಥವಾ ಒಂದು ಕಾರ್ ತಗೊಳಕ್ಕೋ, ಒಂದು ಇದು ಮಾಡೋದಕ್ಕೋ, ಎಲ್ಲೋ ಒಂದ್ ಕಡೆ ಅವ್ರದ್ದು ಕಳ್ಕೊಂಡ್ಬಿಡ್ತಾರೆ. ಮತ್ತೆ ಹಾಗೆ ಇರುತ್ತೆ ಸರ್, ಆಸೆ ಹಂಗೆ ಕೊಡ್ತಾರೆ ಅವರು. ನೀನ್ ಬಾ, ನಿನ್ ಉದ್ಧಾರ ಆಗ್ಬೋದು. ಮನೇಲಿ ಕೂಡ ಕುಟುಂಬದವ್ರದ್ದು ಹಂಗೆ ಇರ್ತವೆ. ನೋಡು, ಅವನು ಎಮರ್ಜೆನ್ಸಿ ಸೇರ್ಕೊಂಡು ಮನೆ ಕಟ್ಬಿಟ್ಟ, ಅವನು ಎಮರ್ಜೆನ್ಸಿ ಸೇರ್ಕೊಂಡು ನನಗೆ ಅವ್ರ ಹೆಂಡತಿಗೆ ಅಷ್ಟು ಕೊಡ್ಬೇಕು ಕೊಟ್ಬಿಟ್ಟ. ಇವ್ರೇನ್ ಮಾಡ್ತಾರೆ, ಇವ್ನು ನಿಯತ್ತಾಗಿದ್ರು, ಇವ್ನು ಮಾಡ್ಬೇಕು ಅಂದ್ರೂ ಇವ್ನು ನಿಯತ್ತಾಗಿರ್ತಾರೆ. ಎಷ್ಟೋ ಜನ ಪೊಲೀಸರು ನೋಡಿದೀನಿ, ಎಷ್ಟು ಸ್ಟ್ರಿಕ್ಟ್ ಆಗಿರ್ತಾರೆ, ಬಟ್ ಕುಟುಂಬದಿಂದ ಆಳ ಹೋಗ್ತಾರೆ, ಒತ್ತಡದಿಂದ ಆಳ ಹೋಗ್ತಾರೆ. ಸೊ ಹಾಗಾಗಿ ಇವೆಲ್ಲವೂ ಅನಿಸುತ್ತೆ ಸರ್. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಹೇಳಿದೆ. ಬೈರತಿ ಬಸವರಾಜ್ ಅವ್ರ ಕೇಸ್ ಬಗ್ಗೆ ನೀಟಾಗಿ ಚೆನ್ನಾಗಿ ಕೈ ಕನ್ನಡಿ ಇದ್ದಂಗೆ. ಈಗ 8 ತಿಂಗಳ ಕಾಲ ಅವ್ರು ಸಿಕ್ಕಿಲ್ಲ ಅಂದ್ರೆ ಒಂಥರ ನೀವು ಹೇಳಿದಂಗೆ ಅದು ಕಾಮಿಡಿ ಅಂತಾನೆ ಅನ್ಸುತ್ತೆ. ಹಾಗೆ ಸರ್, ಥ್ಯಾಂಕ್ ಯು.